ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಕಾಂತಾರ ಸಿನಿಮಾ 2ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ರಿಲೀಸ್ಗೂ ಮೊದಲೇ ತುಂಬ ದೊಡ್ಡ ಹವಾನ ಸೃಷ್ಟಿಸಿದೆ. ಎಲ್ಲ ಕಡೆ ಈ ಸಿನಿಮಾದೇ ಚರ್ಚೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲ ಭಾಷೆಯಲ್ಲೂ ಇದರದ್ದೇ ಒಂದು ಚರ್ಚೆ ಶುರುವಾಗಿದೆ. ನಿರೀಕ್ಷೆ ಇದೆ, ಭರವಸೆ ಇದೆ. ಸೊ ಎಲ್ಲ ಕಡೆ ಅಂದರೆ ವಿಶ್ವದಾದ್ಯಂತ ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಕುತೂಹಲ ಕನ್ನಡಿಗರಲ್ಲಿ, ಹಾಗೆಯೇ ಬೇರೆ ಭಾಷೆಯವರ ಎಲ್ಲ ಸಿನಿಮಾ ಪ್ರೇಕ್ಷಕರಲ್ಲಿ, ಎಸ್ಪೆಷಲಿ ಭಾರತೀಯ ಸಿನಿಮಾ ಪ್ರೇಕ್ಷಕರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಒಂದು ಸಿನಿಮಾ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಸೊ ಈಗಷ್ಟೇ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದ್ದು ಒಂದೇ ಒಂದು ಗಂಟೆಯಲ್ಲಿ ದಾಖಲೆಯ ಮಟ್ಟದ ಒಂದು ಟಿಕೆಟ್ ಬುಕ್ಕಿಂಗ್ ಆಗಿ ರೆಕಾರ್ಡ್ ಬ್ರೇಕ್ ಮಾಡಿದೆ ಕಾಂತಾರ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಸಿನಿಮಾ ವಿಚಾರಕ್ಕೆ ಈ ಹಿಂದೆ ಏನು ಟಿಕೆಟ್ ದರ 200 ರೂಪಾಯಿನ ನಿಗದಿಪಡಿಸಿದ್ರು, ಸರ್ಕಾರ ನಿಗದಿಪಡಿಸಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಸೊ ಇದರ ವಿರುದ್ಧ ಹೊಂಬಾಳೆ ಫಿಲಮ್ಸು ಹಾಗೆಯೇ ಮಲ್ಟಿಪ್ಲೆಕ್ಸ್ ಸಮೂಹಗಳು ಎಲ್ಲ ಸೇರಿ ಹೈಕೋರ್ಟ್ಗೆ ಅಪೀಲನ್ನು ಹೋಗಿದ್ವು. ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸೊ ತಡೆಯಾಜ್ಞೆ ನೀಡಿದ ಬೆನ್ನಲ್ಲೇ ಆಲ್ರೆಡಿ ಓಜಿ ಅನ್ನೋ ಒಂದು ಸಿನಿಮಾ ಈ ವಾರ ರಿಲೀಸ್ ಆಯಿತು. ಆ ಸಿನಿಮಾ ಅದರ ಅಡ್ವಾಂಟೇಜ್ನ ತೊಗೊಳ್ತು. ಟಿಕೆಟ್ ದರ 700 ರೂಪಾಯಿ 800 ರೂಪಾಯಿವರೆಗೂ ಮಾಡಿತ್ತು. ಸೊ ಈಗ ಕಾಂತಾರ ಇವತ್ತು ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಕಾಂತಾರ ಟಿಕೆಟ್ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 1200 ರೂಪಾಯಿಂದ ಶುರುವಾಗುತ್ತೆ. 1200 ರೂಪಾಯಿ, 1100 ರೂಪಾಯಿ, 1050 ರೂಪಾಯಿ, 1000 ರೂಪಾಯಿ, 900 ರೂಪಾಯಿ, 880 ರೂಪಾಯಿ, 500 ರೂಪಾಯಿ, 600 ರೂಪಾಯಿ, 750 ರೂಪಾಯಿ. ಲೀಸ್ಟ್ ಬೆಲೆ 375 ರೂಪಾಯಿ. ಲೀಸ್ಟ್ ಬೆಲೆ ಬರೀ ಸಿಂಗಲ್ ಸ್ಕ್ರೀನಲ್ಲೇ ಈ ಸಿನಿಮಾದ ಒಂದು ಟಿಕೆಟ್ ಬೆಲೆ ಮಿನಿಮಮ್ 500ರಿಂದ 400 ರೂಪಾಯಿ. ಲೀಸ್ಟ್ ಅಂದರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಮತ್ತು ಲೇಸರ್ ಸ್ಕ್ರೀನ್ ಅಂದರೆ LED ಸ್ಕ್ರೀನ್ಸ್ ಇರುವಂತಹ ಒಂದು ಜಾಗದಲ್ಲಿ ಅಥವಾ ಐಮ್ಯಾಕ್ಸಲ್ಲಿ ಅಟ್ಮಾಸ್ ಇರುವಂಥ ಜಾಗದಲ್ಲಿ 1000, 880, 900 ರೂಪಾಯಿ, 1200 ರೂಪಾಯಿ ಈ ರೀತಿಯಾದಂಥ ಟಿಕೆಟ್ ಬೆಲೆಯನ್ನು ನಿಗದಿಪಡಿಸಿದ್ದಾರೆ. ಸೊ ಓಕೆ, ಇಂಥ ಒಂದು ದೊಡ್ಡ ಸ್ಕೇಲ್ನ ಸಿನಿಮಾ ಮಾಡಿದಾಗ ಈ ಥರದ ಒಂದು ಅಪೇಕ್ಷೆಯನ್ನು ನಿರ್ಮಾಪಕರು ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಸ್ಪೆಷಲಿ ಕನ್ನಡದ ಸಿನಿಮಾ ಕನ್ನಡದವರು ಇಷ್ಟು 150 ಕೋಟಿ ಬಡ್ಜೆಟ್ನ ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟು ವ್ಯಾಪಾರ ಆಗಬೇಕು ಅನ್ನೋ ಥರದ್ದಾದರೆ, ಜನ ಅದನ್ನು ನೋಡಬೇಕು ಅನ್ನೋ ಥರದ್ದಾದರೆ, ಅದು ರೀಚ್ ಆಗಬೇಕು ಅನ್ನೋದಾದರೆ, ಮತ್ತು ಆ ವಿಜುವಲ್ ಕ್ವಾಲಿಟಿ, ಆ ಒಂದು ವಿಜುವಲ್ ಆ ಟ್ರೀಟ್ನ ನೋಡಬೇಕು ಅಂದರೆ, ಆ ಒಂದು ಸಿನಿಮ್ಯಾಟಿಕ್ ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಅಷ್ಟು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಮತ್ತು ಅಷ್ಟು ಮಾಡಿದ್ರೆ ಮಾತ್ರ ಅವ್ರಿಗೆ ಈ ಒಂದು ರಿಕವರ್ ಆಗೋದಕ್ಕೆ ಸಾಧ್ಯ ಕೂಡ ಈ ಒಂದು ಬಡ್ಜೆಟು. ಇದರಲ್ಲಿ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಏಕರೂಪ ಒಂದು ಟಿಕೆಟ್ ಆದೇಶ ಏನಾಗಿತ್ತು ಅದಾಗಿದ್ದರೆ ಬಾಕಿ ಬೇರೆ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಿರೋದು ಅನ್ನೋದು ಕೂಡ ಸತ್ಯನೇ. ಆದರೆ ಈ ಹೊತ್ತಿಗೆ ಅಂದರೆ ಈ ಥರದೊಂದು ಸಿನಿಮಾ ಮಾಡಿದಾಗ ಇದನ್ನು ಗಳಿಸುವಿಕೆ ಅಥವಾ ಅದರದ್ದು ಬಡ್ಜೆಟ್ ಎತ್ಕೊಳ್ಳೋವಂಥ ರೀತಿಗೆ ಬೇರೆ ಮಾರ್ಗ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಈ ರೀತಿ ಮಾಡಿರ್ಬೋದು ಅನ್ನೋದು ಒಂದು ವಿಚಾರ. ಬಟ್ ತಪ್ಪೇನಿಲ್ಲ. ಸೊ ಈ ಥರದ್ದೊಂದು ಕಂಟೆಂಟ್ನ, ಈ ಥರದೊಂದು ಕ್ವಾಲಿಟಿ ಆಫ್ ಮೇಕಿಂಗ್ನ ನೋಡೋದಕ್ಕೆ ಅಷ್ಟು ದುಡ್ಡು ಕೊಡೋದ್ರಲ್ಲಿ, ಆ ಥರದ್ದೊಂದು ಜಾಗಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಇದು ಕಂಟಿನ್ಯೂ ಆಗಬಾರ್ದು. ಸೊ ಮೊದಲ 3 ದಿನಕ್ಕೆ ಇದು ಸೀಮಿತ ಆದರೆ ಒಳ್ಳೇದು ಅನಿಸುತ್ತೆ. ಇದೇ ಕಂಟಿನ್ಯೂ ಆದರೆ ಯಾರು ಕೂಡ ಸಿನಿಮಾ ಮಂದಿರಗಳಿಗೆ ಹೋಗೋದು ಕಷ್ಟ. ಯಾಕೆಂದರೆ ಆ ಸ್ಕೇಲ್ ಅಷ್ಟು ದುಡ್ಡು ಕೊಟ್ಟು ನೋಡೋವಂಥ ಆಡಿಯನ್ಸು ನಮ್ಮಲ್ಲಿರೋದು ಕಡಿಮೆ. ಅಂದರೆ ನಿಮಗೆ ಬೇರೆ ಭಾಷೆಯ ಸಿನಿಮಾಗಳನ್ನ ಆ ರೀತಿ ನೋಡೋ ಥರ ಆದರೆ ಅದರದ್ದೇ ಆದಂಥ ಒಂದು ಸಂಖ್ಯೆ ಇದೆ, ಅಷ್ಟರ ಮಾತ್ರ ಹೋಗ್ಬೋದು ಅಂತ ಅನಿಸುತ್ತೆ. ಆಮೇಲೆ ಮತ್ತೆ ಬರೋವಂಥ ಸಿನಿಮಾಗಳಿಗೆ ಅವ್ರ ಹತ್ರ ದುಡ್ಡಿಲ್ಲದ ರೀತಿ ಆಗಬಹುದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಎನಿವೇ ಈ ಥರದ್ದೊಂದು ಸ್ಕೇಲ್ ಸಿನಿಮಾ ಮಾಡಿದಾಗ ಇಷ್ಟು ಪ್ರೈಸು ಇಡೋವಂಥದ್ದು ಅಗತ್ಯತೆ ಅವ್ರಿಗೆ ಇದೆ ಅನ್ನೋದೊಂದು ನನ್ನ ಭಾವನೆ. ಅದು ಇರಲಿ, ಅದು ಒಂದು ಕಡೆ. ಈ ಒಂದು ಸೊ ಯಾವ ರೇಂಜಿಗೆ ಕಾಂತಾರ ಸಿನಿಮಾದ ಟಿಕೆಟ್ಗಳು ಬುಕ್ಕಿಂಗ್ ಆಗ್ತಿರೋದನ್ನ ನೀವು ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅಪ್ ಟು ಭಾನುವಾರದವರೆಗೂ ಅವರು ಬುಕ್ಕಿಂಗ್ಸ್ ಓಪನ್ ಮಾಡಿರೋ ರೀತಿ ಮತ್ತು ಶೋಗಳು ಹಾಕಿರೋ ರೀತಿ, ಬಟ್ ಅದನ್ನು ಮುಗಿಬಿದ್ದು ಜನ ಬುಕ್ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಒಂದು ಕಡೆ ವಾವ್, ಇಷ್ಟೊಂದು ಕ್ರೇಜ್ ಇದೆಯಾ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಅದೇ 1000 ರೂಪಾಯಿ ಟಿಕೆಟ್ಸ್ ಅಂತೂ ಆಲ್ರೆಡಿ ಸೋಲ್ಡ್ ಔಟು, 900 ರೂಪಾಯಿ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್. ಆ ರೇಂಜ್ಗೆ ಟಿಕೆಟ್ ಬುಕ್ಕಿಂಗ್ಗೆ ಮುಗಿಬಿದ್ದಿದ್ದಾರೆ ಪ್ರೇಕ್ಷಕರು. ಅಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿರೋಂಥ ಸಿನಿಮಾ ಕಾಂತಾರ. ಸೊ ಇನ್ನೊಂದು, ಅವರೆಲ್ಲ ಒಂದು ಕಡೆ ಪಬ್ಲಿಸಿಟಿನೂ ಅಷ್ಟೇ ತುಂಬ ದೊಡ್ಡದಾಗಿ ಏನೋ ಹಬ್ಬರ ಅದು ಇದು ಅಂತ ಏನೋ ಮಾಡ್ತಾ ಇಲ್ಲ, ತುಂಬ ನಾರ್ಮಲಾಗಿ ಹೋಗ್ತಾ ಇದ್ದಾರೆ. ಕಾಂತಾರ ಬಂದಾಗಲೂ ಕೂಡ ಇದೇ ರೀತಿಯಾದಂಥ ಪ್ರಚಾರನ ಅವ್ರು ಮಾಡಿದರು. ಈ ಸ್ಟ್ರಾಟಜಿ ಏನೋ ಬೇರೆ ಹೇಳ್ತಾ ಇದೆ, ಬಟ್ ಜನಕ್ಕೆ ಆಲ್ರೆಡಿ ಈ ಸಿನಿಮಾ ಬರ್ತಿರೋದು ಒಂದು ವಿಷಯ ಹಿಂಗೆ ಬಂದಿದ್ದೇ ಥರ ಎಲ್ಲರೂ ಅದನ್ನು ಸ್ವೀಕರಿಸಿದ್ದಾರೆ. ಎಲ್ಲರಿಗೂ ವಿಷಯ ಗೊತ್ತಾಗಿದೆ. ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ವೈಬು ಈ ಸಿನಿಮಾಗೆ ಕ್ರಿಯೇಟ್ ಆಗಿರೋವಂಥದ್ದು ತುಂಬ ದೊಡ್ಡ ವಿಷಯ. ಇವತ್ತು ಆ್ಯಕ್ಚುಲಿ ಇನ್ನೊಂದು ವಿಷಯ, ಬೆಳಗ್ಗೆ 6:30ಯಿಂದ ಶೋಗಳನ್ನ ಶುರು ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 7 ಗಂಟೆ 7:30ಕ್ಕೆ ಶುರು ಮಾಡ್ತಿದ್ರೆ, ಸಿಂಗಲ್ ಸ್ಕ್ರೀನಲ್ಲಿ 6:30ಗೆ ಶೋಗಳನ್ನು ಶುರು ಮಾಡ್ತಾರೆ. ಬರೀ ಬೆಂಗಳೂರಲ್ಲೇ ಸುಮಾರು 1000 ಶೋಗಳು ಮೊದಲನೇ ದಿನವೇ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಅವರು ಡಿಸ್ಪ್ಲೇ ಹಾಕಿರುವಂತಹ ಶೋಗಳು, ನಂಬರ್ ಆಫ್ ಸ್ಕ್ರೀನ್ಸು ಹಾಗೆಯೇ ಶೋ ಟೈಮಿಂಗು ನೋಡೋ ಥರದ್ದಾದರೆ 2ನೇ ತಾರೀಕು ಬರೀ ಬೆಂಗಳೂರು 1ರಲ್ಲೇ 1000 ಶೋಗಳು ಪ್ರದರ್ಶನ ಆಗೋ ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಆ ಥರ ಆಯಿತು ಅಂತಂದರೆ ಇದು
ಐತಿಹಾಸಿಕ ಇತಿಹಾಸನೇ ಆಗುತ್ತೆ. ಇಫ್ ಇನ್ ಕೇಸ್ 1000 ಶೋಗಳು ಬೆಂಗಳೂರಲ್ಲಿ ಮಾತ್ರನೇ ಆದರೆ ಆವ್ರೇಜ್ ಲೆಕ್ಕಾಚಾರ ಹಾಕ್ಕೊಂಡ್ರು ಈ ಸಿನಿಮಾ ಬರೀ ಬೆಂಗಳೂರಲ್ಲೇ ಮೊದಲನೇ ದಿನವೇ 20 ಕೋಟಿ ರೂಪಾಯಿ ಗಳಿಸುತ್ತೆ. ಆ ಥರದೊಂದು ಲೆಕ್ಕಾಚಾರ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಯಾಕೆಂದರೆ ಟಿಕೆಟ್ ಪ್ರೈಸ್ ಆ ರೀತಿ ಇದೆ. ಸೊ ಒಂದು ಟಿಕೆಟು 1000 ರೂಪಾಯಿ, 800 ರೂಪಾಯಿ, 900 ರೂಪಾಯಿ ಥರ ಇರುವಂಥ ಟಿಕೆಟ್ಸ್ಗಳು ಈ ರೀತಿಯಾಗಿ ಸೋಲ್ಡ್ ಔಟ್ ಆಗಿ 1000 ಶೋ ಪ್ರದರ್ಶನ ಆದರೆ ಮೊದಲನೇ ದಿನವೇ 20 ಕೋಟಿ ರೂಪಾಯಿ ಬರೀ ಬೆಂಗಳೂರಿಂದ ಬರುತ್ತೆ. ಅದು ಬಿಟ್ಟು ರೆಸ್ಟ್ ಆಫ್ ಕರ್ನಾಟಕದಿಂದ ಒಂದು ರೆವಿನ್ಯೂ ಬರುತ್ತೆ. ಅದು ಬಿಟ್ಟು ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಈ ಎಲ್ಲ ಭಾಷೆಯಲ್ಲೂ ಈಕ್ವಲ್ ಆಗಿ ಈ ಸಿನಿಮಾದ ಕ್ರೇಜ್ ಇದೆ. ಸೊ ಅಲ್ಲಿ ಜನ ನುಗ್ಗುವಂಥದ್ದು, ಅಲ್ಲಿ ಸಿನಿಮಾ ನೋಡ್ತಿರೋದಾದರೆ ಮೊದಲ ದಿನವೇ ಈ ಸಿನಿಮಾ ಹೆಚ್ಚು ಕಡಿಮೆ 100 ಕೋಟಿ ಮುಟ್ಟಿದ್ರೂ ಅಚ್ಚರಿ ಇಲ್ಲ. ಮೊದಲನೇ ದಿನವೇ ಓವರ್ಸೀಸ್ ಎಲ್ಲ ಸೇರಿ ಈ ಸಿನಿಮಾ ಮೊದಲನೇ ದಿನ 100 ಕೋಟಿ ಗಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ರೀತಿಯಾದಂಥ ಟಿಕೆಟ್ ಪ್ರೈಸು, ಈ ರೀತಿಯಾದಂಥ ಕ್ರೇಜ್ ಇರೋದ್ರಿಂದ. ಸೊ ಹಾಗೇನಾದರೂ ಆದರೆ ಮತ್ತೊಂದು ದಾಖಲೆಗೆ ಕನ್ನಡ ಸಿನಿಮಾ ಕಾಂತಾರ ಸಾಕ್ಷಿಯಾಗುತ್ತೆ, ಕನ್ನಡ ಚಿತ್ರರಂಗವೂ ಇದಕ್ಕೆ ಸಾಕ್ಷಿಯಾಗುತ್ತೆ. ಅದೊಂದು ಹೆಮ್ಮೆಯ ವಿಷಯ. ಆ್ಯಂಡ್ ಈ ಒಂದು ಟಿಕೆಟು ಬುಕ್ಕಿಂಗ್ಸು ಶುರುವಾಗಿರೋದು ಭಾನುವಾರದವರೆಗೂ 3 ದಿನಕ್ಕೆ ಟಿಕೆಟ್ ಪ್ರೈಸಿಂಗ್ ಆಗಿರೋದು. ಇದೆಲ್ಲವನ್ನು ಗಮನಿಸಿದ್ರೆ ಇದೇ ಸಿನಿಮಾ ಚೆನ್ನಾಗಿದ್ದು ಮೊದಲನೇ ದಿನ ನೋಡಿರೋರು ಆ ಒಂದು ನಿರೀಕ್ಷೆಯ ಮಟ್ಟವನ್ನು ಸಿನಿಮಾ ತಲುಪಿದ್ದೇ ಆದಲ್ಲಿ, ಪ್ರೇಕ್ಷಕರು ಮಾತಾಡೋದಕ್ಕೆ ಶುರು ಮಾಡಿದ್ದಲ್ಲಿ ಮೊದಲ 3 ದಿನದಲ್ಲೇ ಈ ಸಿನಿಮಾ ಸುಮಾರು 300ರಿಂದ 500 ಕೋಟಿಯಷ್ಟು ಗಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ಹೇಳ್ತಾ ಇದ್ರು ಸಿನಿಮಾ 1000 ಕೋಟಿ ಮಾಡುತ್ತೆ ಅಂತ. ಸಿನಿಮಾ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಈ ಸಿನಿಮಾ ಮೊದಲನೇ ವಾರದಲ್ಲೇ 1000 ಕೋಟಿ ಮುಟ್ಟೋ ಎಲ್ಲ ಲಕ್ಷಣಗಳು ಇದೆ. ಯಾಕೆಂದರೆ ಕ್ರೇಜ್ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ, ಥಿಯೇಟ್ರಿಕಲಿ ಸಿನಿಮಾ ರಿಲೀಸ್ ಆದಮೇಲೆ ಇಷ್ಟಾಗ್ಬೋದು ಅಷ್ಟಾಗ್ಬೋದು ಅಂತ ಏನು ಲೆಕ್ಕಾಚಾರ ಸಿಗ್ತಾ ಇದೆಯೋ, ಈ ಸಿನಿಮಾ ಆ್ಯಕ್ಚುಲಿ ರಿಲೀಸ್ಗೂ ಬಿಫೋರೇ 700 ಕೋಟಿವರೆಗೂ ಬಿಸ್ನೆಸ್ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸುಮಾರು 150 ಕೋಟಿ ಬಜೆಟ್ ವೆಚ್ಚದಲ್ಲಿ 2 ವರ್ಷ ಈ ಒಂದು ಸಿನಿಮಾನ ತಯಾರು ಮಾಡೋದ್ರಲ್ಲಿ ಹೊಂಬಾಳೆ ಫಿಲಮ್ಸು, ರಿಷಬ್ ಶೆಟ್ಟಿ ಆ್ಯಂಡ್ ಟೀಮು ನಿರಂತರ ಒಂದು ಶ್ರಮವನ್ನು ಹಾಕಿದೆ. ಆ ಒಂದು ಪ್ರಯತ್ನದ ಫಲ ಇವತ್ತು ಬರೀ OTTನೇ 125 ಕೋಟಿಗೆ ಸೋಲ್ಡ್ ಔಟ್ ಆಗಿದೆ. ಓವರ್ಸೀಸು, ಇಂಡಿಯಾದ ಬೇರೆ ಭಾಷೆಯ ಎಲ್ಲ ಭಾಷೆಯ ಥಿಯೇಟ್ರಿಕಲ್ ರೈಟ್ಸು ಸೇರಿ ಸುಮಾರು 575 ಕೋಟಿಗೆ ಈ ಸಿನಿಮಾ ಸೇಲ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಆ ರೀತಿಯಾದಂಥ ಒಂದು ಬಿಸ್ನೆಸ್ನ ಈ ಒಂದು ಸಿನಿಮಾ ತಂಡ ಬಿಫೋರ್ ರಿಲೀಸೇ 700 ಕೋಟಿವರೆಗೂ ಬಿಸ್ನೆಸ್ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹಾಗೆ ನೋಡೋಕ್ಕೋದ್ರೆ ಕಾಂತಾರ ಆಲ್ರೆಡಿ ಬಿಗ್ಗೆಸ್ಟ್ ಹಿಟ್ಟು, ದಾಖಲೆ ಹಿಟ್ಟು, ಇಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿರೋಂಥ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೆ ಇದು ಕಾರಣ ಕೂಡ ಆಗುತ್ತೆ. ಸೊ ಗೊತ್ತಿಲ್ಲ. ಸೊ ಮೊದಲನೇ ದಿನ ಈ ಒಂದು ಟಿಕೆಟ್ ಬುಕ್ಕಿಂಗ್ ಅಬ್ಬರ ನೋಡ್ತಾ ಇದ್ದರೆ ಮೊದಲನೇ ದಿನ ಇಡೀ ದೇಶ ಕಾಂತಾರ ರಿಲೀಸ್ನ ಸಂಭ್ರಮಿಸುತ್ತೆ. ಕಾಂತಾರದ ಹಬ್ಬನೇ ಆಗುತ್ತೆ ಅನ್ನೋ ಒಂದು ಸೂಚನೆ ಕಾಣಿಸ್ತಾ ಇದೆ. ಹಾಗೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ನಮಸ್ಕಾರ.